ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನೀವು ಸುಲಭವಾಗಿ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಅನ್ನು ಕಲಿಬಹುದು ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಆಬ್ವಿಯಸ್ಲಿ ನೀವು ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಕಲಿಬೇಕಿದ್ರೆ ನಿಮಗೆ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಎಂತಕ್ಕೆ ಇಂಪಾರ್ಟೆಂಟ್ ಅಂತೇಳಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಎಂತಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ಎಲ್ಲ ಕಂಪನೀಸ್ಗಳ ಹತ್ರ ಮೊಬೈಲ್ ಅಪ್ಲಿಕೇಶನ್ ಇದೆ. ಈಗ ನೀವೇ ನಿಮ್ಮ ಮೊಬೈಲ್ ಅನ್ನು ಓಪನ್ ಮಾಡಿದ್ರೆ ನಿಮ್ಮ ಹತ್ರ ಯೂಟ್ಯೂಬ್ ಉಂಟು, ಫೇಸ್ಬುಕ್ ಉಂಟು, ಇನ್ಸ್ಟಾಗ್ರಾಮ್ ಉಂಟು, ಟ್ವಿಟರ್ ಉಂಟು, ಈಗ ಎಕ್ಸ್ ಅಂತೇಳಿ ಕರೀತಾರೆ ಅದನ್ನು, ಮತ್ತೆ ಆಬ್ವಿಯಸ್ಲಿ ವಾಟ್ಸ್ಆಪ್ ಉಂಟು, ಹಲವಾರು ರೀತಿಯ ಅಪ್ಲಿಕೇಶನ್ಗಳು ಉಂಟು, ಯೂಟ್ಯೂಬ್ ಸಹ ಉಂಟು. ಸೊ ಅದರಿಂದಾಗಿ ನೀವು ಮೊಬೈಲ್ ಕಂಪನೀಸ್ಗಳು ಉಂಟಲ್ಲ, ಅದು ತುಂಬಾ ಪಾಪ್ಯುಲರ್ ಆಗಿದೆ. ಈವನ್ ಇಂಡಿಯನ್ ಕಂಪನೀಸ್ಗಳು ಸಹ ಮೊಬೈಲ್ ಅಲ್ಲಿ ಇರ್ತದೆ. ನೀವು ಈಗ ಹೇಳುದಾದ್ರೆ ಝೀರೋದವ್ರದ್ದು ಕೈಟ್ ಅಪ್ಲಿಕೇಶನ್ ಉಂಟು, ಕಾಯಿನ್ ಅಪ್ಲಿಕೇಶನ್ ಉಂಟು ಅವ್ರದ್ದೇ, ಮತ್ತೆ ಝೊಮ್ಯಾಟೊ, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್, ರಿಲಯನ್ಸ್ ಅವ್ರದ್ದು ಸಹ ಅಪ್ಲಿಕೇಶನ್ ಉಂಟು, ಜಿಯೋ ಮಾರ್ಟ್, ಇದು ತುಂಬಾ ಅಪ್ಲಿಕೇಶನ್ ಗಳು ಅವೈಲೇಬಲ್ ಇದೆ. ಸೊ ಅದರ ಅರ್ಥ ಎಂತ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಮೊಬೈಲ್ ಅಪ್ಲಿಕೇಶನ್ ಗೆ ತುಂಬಾ ಡಿಮಾಂಡ್ ಉಂಟು. ಮತ್ತೆ ಇನ್ ಫ್ಯೂಚರ್ ಯಾವ್ದೆಲ್ಲ ಕಂಪನೀಸ್ ಗಳು ಬರ್ತಾರೆ ಅವರೆಲ್ಲರ ಮೊಬೈಲ್ ಅಪ್ಲಿಕೇಶನ್ ಇರ್ತದೆ. ಇವನ್ ನಾವು ಪೇಮೆಂಟ್ ಸೆಕ್ಟರ್ ಅಲ್ಲಿ ನೋಡೋದಾದ್ರೆ ಫೋನ್ ಪೇ, ಗೂಗಲ್ ಪೇ ಇಂತ ಹಲವಾರು ರೀತಿಯ ಅಪ್ಲಿಕೇಶನ್ಸ್ ಇದೆ ಇಂಡಿಯಾದಲ್ಲಿ. ಸೊ ಅದರಿಂದಾಗಿ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಕಲಿಯುವುದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಹೇಗೆ ಕಲಿಬಹುದು ಅಂತೇಳಿ ನಿಮ್ಗೆ ಡೌಟ್ ಆಗಬಹುದು. ಫಸ್ಟ್ ಆಪ್ಷನ್ ಅಂತ ಹೇಳಿದ್ರೆ, ನೀವು ನೇಟಿವ್ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಅನ್ನು ಕಲಿಬಹುದು. ನೇಟಿವ್ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಕೋಟ್ಲಿನ್ ಅಂತೇಳಿ ಒಂದು ಲ್ಯಾಂಗ್ವೇಜ್ ಉಂಟು, ಅದನ್ನು ಯೂಸ್ ಮಾಡಿ ಮಾಡ್ತಾರೆ. ಸೊ ಇದು ನೇಟಿವ್ ಅಪ್ಲಿಕೇಶನ್ ಉಂಟಲ್ಲ, ಇದು ಮೋಸ್ಟ್ ಬೆಟರ್ ಅಪ್ಲಿಕೇಶನ್. ಎಂತಂತ ಹೇಳಿದ್ರೆ, ಇದನ್ನು ಗೂಗಲ್ ಅವರೇ ಡಿಸೈನ್ ಮಾಡಿದ್ದು, ಮತ್ತೆ ಆಬ್ವಿಯಸ್ಲಿ ಗೂಗಲ್ ಅವರ ಆಂಡ್ರಾಯ್ಡ್ ಫೋನ್ ಅನ್ನು ಮೇಂಟೈನ್ ಮಾಡುದು. ಸೊ ಅದರಿಂದಾಗಿ ಅವರಿಗೆ ನೇಟಿವ್ ಡೆವಲಪ್ಮೆಂಟ್ ಗೆ ಹೈಯೆಸ್ಟ್ ಫೋಕಸ್ ಇರ್ತದೆ. ಈಗ ಯಾವ್ದಾದ್ರು ಒಂದು ಹೊಸ ಫೀಚರ್ ಬರೋದಾದ್ರೆ ಅದು ಫಸ್ಟ್ ಗೆ ನೇಟಿವ್ ಅಪ್ಲಿಕೇಶನ್ ಗೆ ಬರುದು. ಮತ್ತೆ ಈ ತುಂಬಾ ದೊಡ್ಡ ಕಂಪನೀಸ್ ಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ನೇಟಿವ್ ಅಪ್ಲಿಕೇಶನ್ ಯೂಸ್ ಮಾಡುದು. ಅದರಿಂದ ನೀವು ಕೋಟ್ಲಿನ್ ಕಲಿಬಹುದು. ನೀವು ಆಬ್ವಿಯಸ್ಲಿ ನಿಮ್ಮ ಜಾವಾ ನೀವು ಕಾಲೇಜಲ್ಲಿ ಕಲ್ತಿದ್ರೆ ಕೋಟ್ಲಿನ್ ಕಲಿಯುವುದು ಅಷ್ಟಂತ ಕಷ್ಟಕರ ಇಲ್ಲ. ಒಂದ್ಸರಿ ಕೋಟ್ಲಿನ್ ಕಲ್ತಾದ ನಂತರ ನೀವು ಅದರಲ್ಲಿ ಜೆಟ್ ಪ್ಯಾಕ್ ಎಲ್ಲ ಆಪ್ಷನ್ಸ್ ಗಳೆಲ್ಲ ಉಂಟು. ನಾನು ಸ್ವಲ್ಪ ಟೈಮ್ ಆಯ್ತು ಆಂಡ್ರಾಯ್ಡ್ ನೇಟಿವ್ ಯೂಸ್ ಮಾಡದೆ, ಬಟ್ ನೀವೀಗ ಯೂಸ್ ಮಾಡೋದಾದ್ರೆ ತುಂಬಾ ವಿಡಿಯೋಸ್ ಗಳು ಅವೈಲೇಬಲ್ ಇದೆ ಆನ್ಲೈನ್ ಅಲ್ಲಿ. ಮತ್ತೆ ನೀವು ಆಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡಿ ಇಮಿಡಿಯೇಟ್ಲಿ ಅದನ್ನು ಸ್ಟಾರ್ಟ್ ಮಾಡಬಹುದು. ಅಷ್ಟಂತ ಕಾಂಪ್ಲಿಕೇಟೆಡ್ ಅಲ್ಲ ಎಟ್ ದ ಮೂಮೆಂಟ್. ಆಂಡ್ರಾಯ್ಡ್ ಸ್ಟುಡಿಯೋ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸೆಟಪ್ ಅದರಲ್ಲಿ ಇರ್ತದೆ. ಸೊ ಅದೊಂದು ಆಪ್ಷನ್. ಸೆಕೆಂಡ್ ಆಪ್ಷನ್ ಅಂತ ಹೇಳಿದ್ರೆ, ನೀವು ವೆಬ್ ಟೆಕ್ನಾಲಜೀಸ್ ಅನ್ನು ಯೂಸ್ ಮಾಡಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡುದು. ಇದು ಯೂಶಲಿ ವೆಬ್ ವ್ಯೂ ಅಥವಾ ಇವನ್ ನೇಟಿವ್ ಅಲ್ಲಿ ಸಹ ಬರ್ತದೆ. ಈಗ ವೆಬ್ ಟೆಕ್ನಾಲಜೀಸ್ ಅಂತ HTML, CSS, ಜಾವಾಸ್ಕ್ರಿಪ್ಟ್. ಸೊ ಈ ಮೂರು ಟೆಕ್ನಾಲಜೀಸ್ ಗಳನ್ನು ಯೂಸ್ ಮಾಡಿ ನೀವು ಅಯೋನಿಕ್ ಅಂತೇಳಿ ಒಂದು ಫ್ರೇಮ್ ವರ್ಕ್ ಉಂಟು, ಅದರಲ್ಲಿ ನೀವು ಕಂಪ್ಲೀಟ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಡಿಸೈನ್ ಮಾಡಬಹುದು. ಅಂದ್ರೆ ಅದು ಆಪ್ ಆಗಿ ಬರ್ತದೆ. ಕೋಡ್ ಮಾಡುವಾಗ ನೀವು HTML ಅಲ್ಲಿ ಯಾವ ರೀತಿ ಕೋಡ್ ಮಾಡ್ತೀರಿ ಆ ರೀತಿ ಮಾಡುದು, ಬಟ್ ಅದು ರಿಲೀಸ್ ಆಗುವಾಗ ಆಂಡ್ರಾಯ್ಡ್ ಅಪ್ಲಿಕೇಶನ್ ಆಗಿ ರಿಲೀಸ್ ಆಗ್ತದೆ. ಸೊ ಇದೊಂದು ಒಳ್ಳೆ ಕೂಲ್ ಫೀಚರ್. ನೀವು ಇದನ್ನು ಟ್ರೈ ಮಾಡಬಹುದು. ಇಲ್ಲದಿದ್ರೆ ನಿಮ್ಗೆ ಈವನ್ ಸ್ವಲ್ಪ ಇನ್ನೂ ಸಹ ಬೆಟರ್ ವೇಗ ಹೋಗುದಾದ್ರೆ ರಿಯಾಕ್ಟ್ ನೇಟಿವ್ ಅಂತ ಉಂಟು. ಇವಾಗ ರಿಯಾಕ್ಟ್ ಅನ್ನು ನೀವು ಕೇಳಿರುವಿರಿ ಅಥವಾ ಕಲ್ತು ಸೈರಿವಿರಿ. ಸೊ ಈ ರಿಯಾಕ್ಟ್ ಅನ್ನು ಯೂಸ್ ಮಾಡಿ ನೀವು ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡಬಹುದು. ಎಷ್ಟು ಸುಲಭ ನೋಡಿ. ಈಗ ನಿಮ್ಗೆ ಆಲ್ರೆಡಿ ರಿಯಾಕ್ಟ್ ಗೊತ್ತುಂಟು, ವೆಬ್ ಡೆವಲಪ್ಮೆಂಟ್ ನೀವು ಕಲ್ತಿದ್ದೀರಿ. ವೆಬ್ ಡೆವಲಪ್ಮೆಂಟ್ ನಾಲೆಜ್ ಅನ್ನು ಯೂಸ್ ಮಾಡಿ ಇಮಿಡಿಯೇಟ್ಲಿ ನಿಮ್ಗೆ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ನೀವು ಆಲ್ರೆಡಿ ವೆಬ್ ಡೆವಲಪರ್ ಆಗಿದ್ರೆ ಇದೊಂದು ಒಳ್ಳೆ ಆಪ್ಷನ್. ವೆಬ್ ಟೆಕ್ನಾಲಜೀಸ್ ಅನ್ನು ಯೂಸ್ ಮಾಡಿ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಮಾಡುದು. ಸೊ ರಿಯಾಕ್ಟ್ ನೇಟಿವ್ ಮತ್ತೆ ಅಯೋನಿಕ್ ಈ ಎರಡು ಫ್ರೇಮ್ ವರ್ಕ್ ತುಂಬಾ ಪಾಪ್ಯುಲರ್ ಆಗಿದೆ. ಸೊ ಅದರಿಂದ ನೀವು ಈ ಎರಡು ಫ್ರೇಮ್ ವರ್ಕ್ ಅನ್ನು ಕಲೀಲಿಕ್ಕೆ ಟ್ರೈ ಮಾಡಬಹುದು. ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ಯೂಸ್ ಮಾಡಬಹುದು. ರಿಯಾಕ್ಟ್ ನೇಟಿವ್ ಸ್ವಲ್ಪ ಒಳ್ಳೇದಾಗಿ ಇದೆ, ತುಂಬಾ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ಅದರಿಂದ ರಿಯಾಕ್ಟ್ ನೇಟಿವ್ ಅನ್ನು ಸ್ವಲ್ಪ ಟ್ರೈ ಮಾಡಿ. ರಿಯಾಕ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಅದು ಈಸಿ ಆಗ್ತದೆ. ಈವನ್ ಇಫ್ ರಿಯಾಕ್ಟ್ ಗೊತ್ತಿರೋದಿದ್ರೆ ಸುಲಭದಲ್ಲಿ ನಿಮ್ಗೆ ಅದನ್ನು ಕಲೀಲಿಕ್ಕೆ ಆಗ್ತದೆ. ಥರ್ಡ್ ಆಪ್ಷನ್ ಅಂತ ಹೇಳಿದ್ರೆ ಫ್ಲಟರ್. ಓಕೆ, ಸೊ ಈ ಫ್ಲಟರ್ ಉಂಟಲ್ಲ, ಗೂಗಲ್ ಅವರದು ತುಂಬಾ ಲೇಟೆಸ್ಟ್ ಅಪ್ಲಿಕೇಶನ್ ಎಲ್ಲ ಉಂಟಲ್ಲ, ಅದರಲ್ಲಿ ತುಂಬಾ ಯೂಸ್ ಮಾಡ್ತಿದ್ದಾರೆ. ಇದರಲ್ಲಿ ಅವರಿಗೆ ಒಂದು ಬೆಟರ್ ಆಪ್ಷನ್ ಅಂತ ಹೇಳಿದ್ರೆ, ಡಿಸೈನ್ ತುಂಬಾ ಚಂದ ಕಾಣ್ತದೆ ಇದರಲ್ಲಿ, ಮತ್ತೆ ಅನಿಮೇಷನ್ ಎಲ್ಲ ಉಂಟಲ್ಲ ತುಂಬಾ ಈಸಿ ಆಗಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಫ್ಲಟರ್ ಒಂದು ಒಳ್ಳೆ ಆಪ್ಷನ್. ಫ್ಲಟರ್ ಕಲಿಬೇಕಿದ್ರೆ ನಿಮ್ಗೆ ಡಾರ್ಟ್ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಸೊ ಈ ಡಾರ್ಟ್ ಲ್ಯಾಂಗ್ವೇಜ್ ಅನ್ನು ಕಲಿಯುದು ನೀವು ಆಲ್ರೆಡಿ ನಿಮ್ಮ ಕಾಲೇಜಲ್ಲಿ C++, ಜಾವಾ ಕಲ್ತಿದ್ರೆ ಅಷ್ಟಂತ ಕಷ್ಟಕರ ಇಲ್ಲ. ಎಂತಕಂದ್ರೆ ಇದು ಸಹ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಬಟ್ ಇದರಲ್ಲಿ ತುಂಬಾ ಹೊಸ ಫೀಚರ್ಸ್ ಗಳೆಲ್ಲ ಇದೆ. ಅದನ್ನು ಯೂಸ್ ಮಾಡಿ ನೀವು ಫ್ಲಟರ್ ಅಲ್ಲಿ ಕೋಡ್ ಮಾಡ್ಲಿಕ್ಕೆ ಇರ್ತದೆ. ಕಲಿಯುವುದು ಅಷ್ಟೆಂತ ಕಷ್ಟಕರ ಅಲ್ಲ. ನೀವು ಒಂದ್ಸರಿ ಸ್ವಲ್ಪ ಅದರ ಸಿಂಟ್ಯಾಕ್ಸ್ ಎಲ್ಲ ಕಲ್ತು ನೀವು ಫ್ಲಟರ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಈಸಿಯಲ್ಲಿ ಕೋಡ್ ಮಾಡ್ಲಿಕ್ಕೆ ಆಗ್ತದೆ. ನಂಗೆ ಫ್ಲಟರ್ ಅಲ್ಲಿ ಕೋಡ್ ಮಾಡುವಾಗ ಬೆಸ್ಟ್ ಅಂತ ಹೇಳಿದ್ರೆ, ಪ್ರಾಜೆಕ್ಟ್ ಕ್ರಿಯೇಟ್ ಮಾಡುವ ಮೆಥಡ್ ಉಂಟಲ್ಲ, ತುಂಬಾ ಸುಲಭದ ಮೆಥಡ್. ಅಂದ್ರೆ ನಾನೀಗ ಒಂದು ಲೈನ್ ಕಮಾಂಡ್ ಬರೆದು ಎಂಟರ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಪ್ರಾಜೆಕ್ಟ್ ಕ್ರಿಯೇಟ್ ಆಗ್ತದೆ. ನಾನು ಅದ್ರಲ್ಲಿ ಕೋಡ್ ಮಾಡಿ ಅದನ್ನು ರನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಇದು ಫ್ಲಟರ್ ಇದು ಒಂದು ಒಳ್ಳೆ ಆಪ್ಷನ್. ನೀವು ಫ್ಲಟರ್ ಕಲಿಲಿಕ್ಕೆ ಸಹ ಟ್ರೈ ಮಾಡಬಹುದು. ಎಂತಕ್ಕಂತ ಹೇಳಿದ್ರೆ, ಫ್ಲಟರ್ ಅಲ್ಲಿ ನಿಮ್ಗೆ ತುಂಬಾ ಡಿಸೈನ್ ರಿಲೇಟೆಡ್ ಆಪ್ಷನ್ಸ್ ಮತ್ತೆ ಅನಿಮೇಷನ್ಸ್ ಎಲ್ಲ ಉಂಟಲ್ಲ, ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಹಾಗಾದ್ರೆ ಇದರಲ್ಲಿ ನೀವು ಯಾವ್ದನ್ನು ಚೂಸ್ ಮಾಡಬೇಕು?
ಹಾಗೆ ಹೇಳುವುದಾದ್ರೆ ಎಂಟೈರ್ಲಿ ಅಪ್ ಟು ಯು, ನಿಮಗೆ ಯಾವ್ದು ಇಷ್ಟ ಉಂಟೋ ಅದು ಚೂಸ್ ಮಾಡಬಹುದು. ಆಲ್ರೆಡಿ ವೆಬ್ ಡೆವಲಪರ್ ಆಗಿದ್ರೆ ನೀವು ವೆಬ್ ಟೆಕ್ನಾಲಜೀಸ್ ಯೂಸ್ ಮಾಡಿ ರಿಯಾಕ್ಟ್ ಮೆಥಡ್ ಗೆ ಹೋಗಬಹುದು. ಸ್ವಲ್ಪ ಚಾಲೆಂಜ್ ಬೇಕಿದ್ರೆ ನೀವು ಫ್ಲಟರ್ ಅನ್ನು ಸಹ ಕಲಿಲಿಕ್ಕೆ ಆಗ್ತದೆ ವೆಬ್ ಡೆವಲಪರ್ ಆಗಿದ್ರೆ, ಎಂತಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಕಾನ್ಸೆಪ್ಟ್ಸ್ ಗಳು ಇರ್ತದೆ ಅದರಲ್ಲಿ. ಮತ್ತೆ ಈವನ್ ನಿಮ್ಗೆ ಸ್ವಲ್ಪ ಒಳ್ಳೆ ಸ್ಯಾಲರಿ ಬೇಕಂತೇಳಿದ್ರೆ ನೀವು ನೇಟಿವ್ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಗೆ ಹೋಗಬಹುದು, ಎಂತಂದ್ರೆ ಅದು ಹೈ ಪೇಯ್ಡ್ ಜಾಬ್. ಸೊ ಅದರಿಂದಾಗಿ ನಿಮ್ಗೆ ಯಾವ್ದು ಇಷ್ಟ ಉಂಟು ಅದಕ್ಕೆ ಹೋಗಿ. ನಿಮಗೆ ತುಂಬಾ ಕನ್ಫ್ಯೂಸಿಂಗ್ ಆಗ್ತಿದ್ರೆ ನೀವು ರಿಯಾಕ್ಟ್ ನೇಟಿವ್ ಅನ್ನು ಟ್ರೈ ಮಾಡಿ, ಅದು ಸ್ವಲ್ಪ ಈಸಿಯಾಗಿ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಎಂತಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಅಲ್ಲಿ ರಿಪ್ಲೈ ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.